ಫಯಾಜ್ ಅವ್ರು ಮಾತಾಡ್ತಾರೆ. ಇವ್ರಿಗೆ ಬಜೆಟ್ ಬಗ್ಗೆ ಕೇಳಿದ್ರೆ ಹಿಂದೂ ಖತ್ರೆ ಮೇ ಅಂತಾರೆ, ಯಾವ್ದಾದ್ರು ವಿಚಾರ ಬಗ್ಗೆ ಕೇಳಿದಾಗ ಹಿಂದೂ ಖತ್ರೆ ಮೇ ಅಂತ ಹೇಳ್ತಾರೆ. ಸೊ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನಮ್ದು ಹಿಜಾಬು, ಹಲಾಲು, ಅಜಾನು ಇದೆಲ್ಲ ನಾವು ನೋಡ್ಕೊಂಡು ಬಂದಿರೋದೆ. ಇಂಥ ಜೊತೆಗೆ ಈಗ ಮೊನ್ನೆ ವಕ್ಫ್ ಬೋರ್ಡ್ ವಿಚಾರ ಬಂದಾಗ ನಾವೆಲ್ಲರೂ ಮುಸಲ್ಮಾನರು ಏನ್ ಮಾಡಿದ್ವಿ, ಮಸೀದಿ ಆಚೆ ಬಂದು ಕೈ ಹಿಡ್ಕೊಂಡು ಅವೇಸಿ ಅವರ ಒಂದು ಮಾತಿಗೆ, ನಮ್ಮ ಇಸ್ಲಾಮಿಕ್ ಗುರುಗಳು ಹೇಳಿದಂತ ಮಾತಿಗೆಲ್ಲ ನಾವು ಆಚೆ ಬಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ನಾವು ತೋರಿಸಿದ್ವಿ. ಏನಕ್ಕಂದ್ರೆ ನಮಗೆ ಜೊತೆ ಅನ್ಯಾಯ ಆಗ್ತಾ ಇದೆ ಅಂತ. ಅವರು ಬಾಂಬ್ ಹಾಕೋರು, ಭಯೋತ್ಪಾದಕ ಚಟುವಟಿಕೆ ಮಾಡಿರೋರು ನಾವೆಲ್ಲರೂ ಕೂಡ ಖಂಡಿಸೋದೆ ಅವ್ರಿಗೆ. ಯಾಕಂದ್ರೆ ನಾವ್ ಯಾರು ಕೂಡ ನೀವಾಗ್ಲಿ ನಾವಾಗ್ಲಿ ಅವ್ರಿಗೆ ವಿಚಾರದಲ್ಲಿ ನಾವು ಸೇರಿಸ್ಕೊಳಕ್ ಹೋಗಲ್ಲ. ಬಟ್ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ವಿಚಾರ ಬಂದಾಗ ನಾವೆಲ್ಲಾ ಮುಸಲ್ಮಾನರು ಸೇರಿ ಯಾಕೆ ಹೊರಗೆ ಬಂದು ಈ ಭಯೋತ್ಪಾದಕನ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂತ ವಿರೋಧವಾಗಿ ನಾವೆಲ್ಲಾ ಮುಸಲ್ಮಾನರು ಯಾಕೆ ಈ ಕೆಲಸವನ್ನು ಮಾಡಬಾರ್ದು? ಅಬ್ದುಲ್ ರಜಾಕ್ ಅವರೇ ಉತ್ತರ ಕೊಡಿ. ಮಾಡ್ಬೇಕು ಮೇಡಮ್, ಮಾಡೋಣ ಅಷ್ಟೇ ಸರ್. ನಿಮ್ ಪ್ರಶ್ನೆಗೆ ಅವರಿಂದ ಉತ್ತರ. ಪ್ರಜಾಪ್ರಭುತ್ವ ಇರುವಂತದ್ದು ಕೇಳಿಸ್ಕೊಳ್ಳಿ.